ರಾಜ್ಯ ಸಮಿತಿ ವತಿಯಿಂದ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಂಬೇಡ್ಕರ್ ಅವರ ಪ್ರಜಾಪ್ರಭುತ್ವದ ಪಿತಾಮಹ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಸಂವಿಧಾನದ ಬಗ್ಗೆ ಪ್ರಚೋದನಕಾರಿ ಹೇಳಿಕೆ ನೀಡಿ ಅವಹೇಳನ ಮಾಡುತ್ತಿರುವವರನ್ನ ರಾಷ್ಟ್ರದ್ರೋಹ ಪ್ರಕರಣ ದಾಖಲಿಸಬೇಕು, ಮತ್ತೆ ಅವ್ರ ಮೇಲೆ ಗಡೀಪಾರು ಮಾಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕೊಡ್ತಾ ಇದ್ದಾರೆ. ನಾವು ಕೂಡ ಬೆಂಗಳೂರಲ್ಲಿ ಇವತ್ತು ನಮ್ಮ ಜಿಲ್ಲಾ ಸಂಚಾಲಕರಾದ ಶಿವಣ್ಣರವರ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಒಂದು ಮನವಿಯನ್ನ ಕೊಡ್ಬೇಕಂತೇಳಿ ಈ ಒಂದು ಮನವಿಯನ್ನ ಜಿಲ್ಲಾಧಿಕಾರಿಗಳು ಕೊಡ್ತಾ ಇದೀವಿ. ಈ ಒಂದು ದಂಡಿಗೆ ರಾಜ್ಯ ಸಂಚಾಲಕಿಯಾದಂತಹ ಸುಧಾರಣೆ ಅವರು ಬಂದಿದ್ದಾರೆ, ವೆಂಕಟೇಶ್ ರಾಜ್ಯ ಸಂಘಟನಾ ಸಂಚಾಲಕಿಯಾದಂತಹ ವೆಂಕಟೇಶ್ ಅವರು ಬಂದಿದ್ದಾರೆ, ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳಂತ ಚೆಲುವರಾಜ್ ಅವರು, ಮತ್ತೆ ನಮ್ಮ ರಕ್ಷಮಣ್ಣವರು, ಇನ್ನು ಅನೇಕ ಮಂಜು ಅವರು, ಅನೇಕ ವಿಜಯ್ ಅವರು, ಅನೇಕರು ಬಂದಿದ್ದಾರೆ. ಸಾಂಕೇತಿಕವಾಗಿ ಮಾಡ್ಬೇಕಂತೇಳಿ ಒಂದು ಹೋರಾಟವನ್ನ ಮಾಡ್ತಾ ಇದೀವಿ. ಈ ಹೋರಾಟದ ಧರಣಿಯನ್ನ ಸ್ವೀಕಾರ ಮಾಡೋದಕ್ಕೆ ಬಂದಿರುವಂತ ಬೆಂಗಳೂರು ನಗರ ಜಿಲ್ಲೆಯ ವಿಶೇಷ ಜಿಲ್ಲಾಧಿಕಾರಿಗಳಿಗೆ ಆತ್ಮೀಯವಾಗಿ ಬಿಂಬ ಸ್ವಾಗತವನ್ನ ಕೋರ್ತಾ ಇದೆ. ಯಾಕೆಂದ್ರೆ ಅಂಬೇಡ್ಕರ್ ಅವರ ಋಣ ತಿಂದಂತವರು, ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತವರು ಇವತ್ತು ಪ್ರಚೋದನಕಾರಿ ಹೇಳಿಕೆ ನೀಡ್ತಾ ಇದ್ದಾರೆ. ಗೌರವಾನ್ವಿತ ಹುದ್ದೆಯನ್ನ ಅಲಂಕರಿಸಿರುವಂತ ಈ ದೇಶದ ಗೃಹ ಮಂತ್ರಿಗಳು ಅಂಬೇಡ್ಕರ್ 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 ಅಂತ ಅನ್ನೋದೊಂದು ಫ್ಯಾಷನ್ ಆಗಿದೆ. ಇದ್ರ ಬದಲು ಯಾವ್ದಾದ್ರು ದೇವರ ಹೆಸರು ಹೇಳಿದ್ರೆ 7 ಜನ್ಮದ ಜನ್ಮ ಪ್ರಾಪ್ತಿಯಾಗ್ತಿತ್ತು ಅಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿಯುತ ಗೃಹ ಮಂತ್ರಿ ಈ ರೀತಿ ಹೇಳ್ತಾರಂದ್ರೆ ಸಾಮಾನ್ಯ ಪ್ರಜೆ ಯಾವ ರೀತಿ ಹೇಳ್ಬೋದು? ಆ ಕಾರಣಕ್ಕಾಗಿಯೇ ಇನ್ನು ಮುಂದೆ ಯಾರು ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಏನಾದ್ರೂ ಪ್ರಚೋದನಕಾರಿ ಹೇಳಿಕೆ ನೀಡಿದ್ರೆ ಅವ್ರ ಮೇಲೆ ರಾಷ್ಟ್ರದ್ರೋಹನ ಪ್ರಕರಣ ದಾಖಲಿಸಬೇಕು. ಮತ್ತೆ ಏನು ಸಣ್ಣ ಪುಟ್ಟ ಯಾವ್ದಾದ್ರು ನಾವು ಹೇಳಿಕೆ ಕೊಟ್ರೆ ನಮ್ಮ ಮೇಲೆ ರಾಷ್ಟ್ರದ್ರೋಹ ಪ್ರಕರಣ ಮಾಡ್ತಾ ಇದ್ರಲ್ಲ, ಅನೇಕ ಪ್ರಕರಣಗಳು ನಡೆದಿದ್ದಾವೆ ಈ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ. ಹಾಗಾಗಿ ಮುಂದೆ ಈ ರೀತಿ ಆಗ್ಬಾರ್ದು. ಈಗಾಗಲೇ ನಿನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ, ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತೇಳಿ ಮಾಡಿ ಮೊದಲು ಮಾನವನನ್ನಾಗಿ ನೋಡಿ, ಮನುಷ್ಯರನ್ನಾಗಿ ಕಾಣಿ. ಇಂದು ನಾವೆಲ್ಲ ಒಂದೇ ಅಂದ್ರೆ ಬಿಜಾಪುರದಲ್ಲಿ ನಾಯಿ ಹೊಡೆದಂಗೆ ಹೊಡಿತಾರೆ, ಅದು ನಿಮಗೆ ಕಣ್ಣು ಕಾಣೋದಿಲ್ವಾ? ಹಾಗಾಗಿ ರಾಷ್ಟ್ರದ್ರೋಹ ಪ್ರಕರಣವನ್ನ ಯಾರೇ ಹೇಳಿಕೆ ನೀಡಿದ್ರು ರಾಷ್ಟ್ರದ್ರೋಹ ಪ್ರಕರಣವನ್ನ ದಾಖಲಿಸಬೇಕಂತೇಳಿ ಈ ಹೋರಾಟದ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ. ಈ ಮನವಿಯನ್ನ ನಾವು ರಾಷ್ಟ್ರಪತಿಗಳಿಗೆ ರವಾನೆ ಮಾಡಬೇಕು, ಮತ್ತೆ ಅದರ ಒಂದು ಪ್ರತಿಯನ್ನ ನಮಗೂ ಕೂಡ ನಮ್ಮ ಸಂಘಟನೆಗೆ ಕೊಡ್ಬೇಕಂತ ಹೇಳ್ತಾ ಈ ಮನವಿಯನ್ನ ನಮ್ಮ ರಾಜ್ಯ ಸಂಚಾಲಕರು ಮತ್ತೆ ರಾಜ್ಯ ಸಂಘಟನಾ ಸಂಚಾಲಕರು, ಜಿಲ್ಲಾ ಸಂಚಾಲಕರು ಕೊಡ್ಬೇಕಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಾವೇನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಭೀಮವಾರ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಷ್ಟ್ರಪತಿ ಶಾಂತ ರೀತಿಯಲ್ಲಿ ನಮ್ಮ ಪರಿಸ್ಥಿತಿಗಳು ಗೊತ್ತಿದ್ದೀವಿ. ಇವತ್ತೇ ನಾವು ಮಾನ್ಯರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ರವಾನಿಸ್ತೀವಿ. ಯಾರಾದರೂ ಬಂದು ಜಿಂದಾಬಾದ್ 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 ಜಿಂದಾಬಾದ್. ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮವಾದದ ಹೋರಾಟಕ್ಕೆ, ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮವಾದದ ಹೋರಾಟಕ್ಕೆ.